ಸ್ನೇಹಿತರೆ ನಮಸ್ಕಾರ. ಪಾರು, ವಧು ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿದಂಥ ಪ್ರಖ್ಯಾತ ನಟ ಇವತ್ತು ಆಸ್ಪತ್ರೆಯಲ್ಲಿ ನರಳುತ್ತಿರುವಂಥ ಪರಿಯನ್ನು ನೋಡಿದ್ರೆ ಎಂಥವರಾದರೂ ಕೂಡ ಒಂದು ಕ್ಷಣ ದಿಗ್ಭ್ರಮೆಗೆ ಒಳಗಾಗಲೇಬೇಕು. ಅಂತಹ ಪರಿಸ್ಥಿತಿಯಲ್ಲಿ ಒದ್ದಾಡ್ತಿದ್ದಾರೆ. ಒಂದು ಚಿಕ್ಕ ಕಾಯಿಲೆ ಈ ಮಟ್ಟಿಗೆ ಅವರನ್ನು ದೈಹಿಕವಾಗಿ ಮಾನಸಿಕವಾಗಿ ಬದಲಾಯಿಸಿ ಬಿಡುತ್ತೆ ಅಂತ ಹೇಳಿದ್ರೆ ಎಂಥವರಿಗಾದರೂ ಕೂಡ ಇದು ಅಚ್ಚರಿ ಅಲ್ಲದೆ ಇನ್ನೇನು, ನೀವೇ ಹೇಳಿ. ಅಷ್ಟು ಅಚ್ಚರಿ ಮಾತ್ರ ಅಲ್ಲ, ಆಘಾತಕಾರಿನೂ ಕೂಡ ಹೌದು. ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಈ ಶ್ರೀಧರ್ ಅವರನ್ನು ನೀವು ಯಾರೂ ಕೂಡ ಗುರುತಿಸೋಕೆ ಸಾಧ್ಯ ಇಲ್ಲ. ಇವರು ನಟ ಶ್ರೀಧರ್ ಅಂತೇಳಿ ಹೇಳಿದ್ರೆ ನೀವು ನಂಬ್ತೀರಾ? ಇಂಪಾಸಿಬಲ್, ನಂಬೋಕ್ಕೆ ಸಾಧ್ಯನೇ ಇಲ್ಲ. ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ನಟಿಸಿರುವಂತಹ ಮತ್ತು ಇತ್ತೀಚೆಗೆ ಪ್ರಸಾರ ಆಗ್ತಿದ್ದಂಥ ವಧು ಸೀರಿಯಲ್ನಲ್ಲಿ ವಧು ಅಂದರೆ ಈ ಸೀರಿಯಲ್ನ ಹೀರೋಯಿನ್ ಏನಿದ್ದಾರೆ ಅವರು ಚಿಕ್ಕಪ್ಪನ ಪಾತ್ರದಲ್ಲಿ ನಟಿಸ್ತಿದ್ದಂತಹ ಶ್ರೀಧರ್ ಅವರು ಇದ್ದಕ್ಕಿದ್ದಂತೆ ಸೀರಿಯಲ್ನಿಂದ ಕಣ್ಮರೆ ಆಗ್ತಾರೆ. ಅಂದರೆ ಸೀರಿಯಲಲ್ಲಿ ಕಾಣಿಸೋದಿಲ್ಲ, ಆ ಪಾತ್ರಕ್ಕೆ ಬೇರೆ ವ್ಯಕ್ತಿ ಬರ್ತಾರೆ. ಇದಾಗಿ ಕೆಲವೇ ದಿನಗಳಲ್ಲಿ ಕಟ್ ಮಾಡಿ ನೋಡಿದ್ರೆ ಆಸ್ಪತ್ರೆಯ ಬೆಡ್ ಮೇಲೆ ಶ್ರೀಧರ್ ಕಂಪ್ಲೀಟಾಗಿ ಬದಲಾಗಿ ನರಳುತ್ತಾ ಮಲಗಿದ್ರು. ಪಕ್ಕದಲ್ಲಿ ಅಮ್ಮ ಇದ್ದರು, ಅವರನ್ನು ನೋಡ್ಕೊಳ್ಳೋಕ್ಕೆ ಸಾಕಷ್ಟು ಜನ ಬರ್ತಾಯಿದ್ರು ಹೋಗ್ತಾಯಿದ್ರು. ಎಲ್ರಿಗೂ ಕೂಡ ವೆರಿ ಸರ್ಪ್ರೈಸಿಂಗ್, ವೆರಿ ಶಾಕಿಂಗ್ ಆ್ಯಂಡು ಏನು ಆಗ್ತಿದೆ ಅನ್ನೋದೇ ಗೊತ್ತಾಗ್ತಿರುವಂಥ ಪರಿಸ್ಥಿತಿ ಎಲ್ರಿಗೂ ಕೂಡ ಅಲ್ಲಿ ಎದುರಾಗಿತ್ತು. ಕಾರಣ ಹಿಂಗಿದ್ದ ನಟ ಹಿಂಗಾಗೋದ್ರಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರು. ನೋಡೋದಕ್ಕೆ ಸ್ಫುರದ್ರೂಪಿಯಾಗಿದ್ದಂತಹ ನಟ, ಕಣ್ಣಿಗೊಂದು ಕನ್ನಡಕ, ಕುರುಚಲು ಗಡ್ಡ, ದಪ್ಪವಾದಂಥ ಮೀಸೆ, ಮುಖದಲ್ಲಿ ನಗು, ಇಷ್ಟು ಸ್ಟೈಲ್ ಆ್ಯಂಡ್ ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥ ಶ್ರೀಧರ್ ಇವತ್ತು ಆಸ್ಪತ್ರೆ ಬೆಡ್ ಮೇಲೆ ಮಲಗಿರೋದನ್ನು ನೋಡಿದ್ರೆ ಆ ಮುಖ ಬಾಡಿ ಹೋದಂಥ ಮುಖ, ಕೈಯಲ್ಲಿ ಚಿಕಿತ್ಸೆಗೆ ಸಿದ್ಧಪಡಿಸಿರುವಂತಹ ಒಂದಷ್ಟು ಸಲಕರಣೆಗಳು, ಜೊತೆಗೆ ಆಸ್ಪತ್ರೆಯಲ್ಲಿ ನೀಡುವಂಥ ಬಟ್ಟೆ, ಬೆಡ್ ಮೇಲೆ ಮಲಗಿರುವಂಥದ್ದು, ಎದ್ದೇಳೋಕ್ಕೂ ಆಗಲ್ಲ, ಕೂರೋಕ್ಕಾಗಲ್ಲ, ನಡೆಯೋಕ್ಕೂ ಆಗಲ್ಲ. ಒಂದು ರೀತಿಯಲ್ಲಿ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ನರಳುತ್ತಾ ಇದ್ದಾರೆ ನಟ ಶ್ರೀಧರ್ ಅಂತಲೇ ಹೇಳ್ಬೋದು. ನಟ ಶ್ರೀಧರು ಈ ಪರಿಸ್ಥಿತಿಯಲ್ಲಿ ಒದ್ದಾಡ್ತಿರುವಂಥ ಸಂದರ್ಭದಲ್ಲಿ ಈಗ ನಟ ಶ್ರೀಧರ್ಗೆ ಎದುರಾಗಿರುವಂತಹ ಸಮಸ್ಯೆ ಏನು, ಅವರಿಗೆ ಎದುರಾಗಿರುವಂತಹ ಕಾಯಿಲೆ ಏನು ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಆ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ ಬನ್ನಿ. ಹೌದ್ರಿ, ಈ ಅನಾರೋಗ್ಯ ಅನ್ನೋದು ಯಾವಾಗ, ಹೇಗೆ, ಯಾವ ರೀತಿ ಬಾಧಿಸುತ್ತೆ ಅನ್ನೋದು ಹೇಳೋಕೆ ಅಸಾಧ್ಯ. ಮೊನ್ನೆವರೆಗೂ ಕೂಡ ಕಿರುತೆರೆ ನಟ ಶ್ರೀಧರ್ ಚೆನ್ನಾಗಿಯೇ ಇದ್ದರು. ವಧು ಸೀರಿಯಲ್ನ ಸೆಟ್ನಲ್ಲಿ ತುಂಬ ಖುಷಿಯಿಂದ ಓಡಾಡಿಕೊಂಡು ನಟಿಸ್ಕೊಂಡಿದ್ರು. ನಾಯಕಿ ಡಿವೋರ್ಸ್ ಲಾಯರ್ ವಧು ಅವರ ಚಿಕ್ಕಪ್ಪನ ಪಾತ್ರದಲ್ಲಿ ನಟಿಸ್ತಿದ್ದಂಥ ಶ್ರೀಧರ್ ಆ ಪಾತ್ರಕ್ಕೆ ಜೀವವನ್ನು ತುಂಬಿದ್ರು. ಆದರೆ ದಿಢೀರ್ ಅಂತೇಳಿ ವಧು ಧಾರಾವಾಹಿಯಲ್ಲಿ ಶ್ರೀಧರ್ ನಾಪತ್ತೆ ಆಗ್ತಾರೆ. ಶ್ರೀಧರ್ ಪಾತ್ರ ಯಾರೋ ಒಬ್ಬರು ಬೇರೆಯವರು ನಿರ್ವಹಿಸೋಕ್ಕೆ ಶುರು ಮಾಡ್ತಾರೆ, ಅಂದರೆ ರಿಪ್ಲೇಸ್ ಆಗುತ್ತೆ. ಹೀಗಾಗೋದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರಿಗೆ ಒಂದು ಪ್ರಶ್ನೆ ಮೂಡುತ್ತೆ. ಸೀರಿಯಲ್ ಬಿಟ್ರೇನೋ, ಅಥವಾ ಬೇರೆ ಸೀರಿಯಲ್ಗೆ ಹೋದ್ರೇನೋ, ಅಥವಾ ಬೇರೆ ಏನಾದರೂ ಆಯ್ತೇನೋ, ಹೀಗೆ ಒಂದಷ್ಟು ಪ್ರಶ್ನೆಗಳು ಅನುಮಾನಗಳು ಮೂಡಿತು. ಆಯಿತು, ಇದಾಗಿ ಕೆಲವೇ ದಿನಗಳಲ್ಲಿ ಒಂದು ಫೋಟೋ, ಒಂದು ವಿಡಿಯೋ ವೈರಲ್ ಆಗುತ್ತೆ. ಅದೇನು ಅಂತ ಹೇಳಿದ್ರೆ ನಟ ಶ್ರೀಧರ್ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಅಂತ ಹೇಳ್ಬಿಟ್ಟು. ಆಸ್ಪತ್ರೆಗೆ ಹೋದಂಥ ಶ್ರೀಧರ್ಗೆ ಕೆಲವೇ ದಿನಗಳಲ್ಲಿ ಇಂತಹ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಕಲ್ಪನೆಯನ್ನು ಮಾಡ್ಕೊಂಡಿರಲಿಲ್ಲ. ಇವತ್ತಿಗೆ ನೀವು ಶ್ರೀಧರ್ ಅವರನ್ನು ಆಸ್ಪತ್ರೆ ಬೆಡ್ ಮೇಲೆ ಮಲಗಿರೋದನ್ನು ನೋಡಿದ್ರೆ ನೀವು ಶ್ರೀಧರ್ ಅವರು ಅಂತೇಳಿ ಗುರುತಿಸೋಕ್ಕೂ ಕೂಡ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಬದಲಾವಣೆ ಆಗಿದೆ ಅವರ ದೇಹದಲ್ಲಿ. ದೈಹಿಕವಾಗಿ ಸಿಕ್ಕಾಪಟ್ಟೆ ಚೇಂಜಸ್ ಕಾಣಬಹುದು. ಈ ಹಿಂದೆ ಇದ್ದಂಥ ಶ್ರೀಧರ್ ಇವರಾದರೆ ಈಗ ಕಾಣ್ತಿರುವಂಥ ಶ್ರೀಧರ್ ಇವರು. ಇಷ್ಟರ ಮಟ್ಟಿಗೆ ಚೇಂಜಸ್ ಶ್ರೀಧರ್ ಅವರ ದೇಹದಲ್ಲಿ ಆಗಿದೆ. ಅಯ್ಯೋ, ಸಡನ್ ಆಗಿ ಏನಾಯ್ತಪ್ಪ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಅದು ಕೂಡ ಕೇವಲ ಒಂದೆರಡು ವಾರಗಳಲ್ಲಿ ಆದಂಥ ಚೇಂಜಸ್ ಅನ್ನೋದು ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ನಟ ಶ್ರೀಧರ್ ಅವರು ಈ ಸಾಮಾನ್ಯವಾದಂತಹ ಚೆಕಪ್ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಹೋಗಿದ್ದು, ಇದ್ದಕ್ಕಿದ್ದಂಗೆ ಅವ್ರಿಗೆ ಏನೋ ಒಂದು ಸ್ವಲ್ಪ ದೇಹದಲ್ಲಿ ಬದಲಾವಣೆ ಕಾಣಿಸ್ತು. ಹಾಗಾಗಿ ಚಿಕ್ಕದಾಗಿ ಒಂದು ಚೆಕಪ್ಪನ್ನು ಮಾಡಿಸ್ಕೊಂಬೋಣ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋದ ಬಳಿಕ ವೈದ್ಯರು ಕೂಡ ಶಾಕ್ ಆಗ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಶ್ರೀಧರ್ ಅವರಿಗೆ ಇನ್ಫೆಕ್ಷನ್ ದೊಡ್ಡ ಮಟ್ಟದಲ್ಲೇ ಆಗಿದೆ, ಅದು ಕೂಡ ರಕ್ತದಲ್ಲಿ ಇನ್ಫೆಕ್ಷನ್ ಆಗಿದೆ ಅನ್ನೋದು ಗೊತ್ತಾಗ್ತದೆ. ಯಾವಾಗ ರಕ್ತದಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತೇಳಿ ಗೊತ್ತಾಗುತ್ತೋ ವೈದ್ಯರಿಗೆ ತಕ್ಷಣಕ್ಕೆ ಅವರು ಅಡ್ಮಿಟನ್ನು ಮಾಡ್ಕೊಳ್ತಾರೆ ಮತ್ತು ಚಿಕಿತ್ಸೆಯನ್ನು ಶುರು ಮಾಡ್ತಾರೆ. ಚಿಕಿತ್ಸೆ ಶುರುವಾಗಿ ಇವತ್ತಿಗೆ ಹೆಚ್ಚು ಕಡಿಮೆ 1 ತಿಂಗಳಾಗ್ತಾ ಬಂತು. ಒಂದೊಂದು ದಿನಕ್ಕೂ ಕೂಡ 10,000 ರಿಂದ 15,000 ರೂಪಾಯಿ ಖರ್ಚು ಬರ್ತಿದೆ ಅಂತೆ. ಅಷ್ಟರ ಮಟ್ಟಿಗೆ ಚಿಕಿತ್ಸೆಯನ್ನು ಕೊಡುತ್ತಿದ್ದಾರೆ. ಚೇತರಿಕೆ ಆಗ್ತಿದೆಯಾ? ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದೇನೋ ಅಂತ ಮಾಹಿತಿ ಇದೆ. ಬಟ್ ಆದರೆ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ನಟ ಶ್ರೀಧರ್ ಅವ್ರಿಗೆ ಮದುವೆ ಆಗಿಲ್ಲ, ಸೋದಟ್ಟು ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ತಾಯಿಗೆ ಈಗ ಎಲ್ಲ ರೀತಿಯಲ್ಲೂ ನಿಭಾಯಿಸ್ಕೊಂಡು ಹೋಗುವಂತಹ ಅನಿವಾರ್ಯತೆ. ಕಾರಣ ತಂದೆಯೂ ಕೂಡ ಇಲ್ಲ, ಶ್ರೀಧರ್ ಅವರ ತಂದೆಯೂ ಕೂಡ ಇಲ್ಲ, ಸಿಂಗಲ್ ಪೇರೆಂಟು. ಯಾರು? ಶ್ರೀಧರ್ ಅವರ ಅಮ್ಮ. ಹೀಗಾಗಿ ಮಗನನ್ನು ನೋಡ್ಕೊಳ್ಬೇಕು ಒಂದು ಕಡೆಯಿಂದ.
ಮನೆಯನ್ನು ನಿಭಾಯಿಸಬೇಕು ಮತ್ತೊಂದು ಕಡೆಯಿಂದ, ಹಣಕಾಸನ್ನು ಹೊಂದಿಸಬೇಕು ಇನ್ನೊಂದು ಕಡೆಯಿಂದ. ಇವೆಲ್ಲದೂ ಕೂಡ ಈಗ ಸವಾಲಾಗಿ ಅವರ ತಾಯಿಗೆ ಪರಿಣಮಿಸಿದೆ. ಸೊ ದಟ್ ಒಂದು ದಿನಕ್ಕೆ 10ರಿಂದ 15 ಸಾವಿರ ಅಂತ ಹೇಳಿದ್ರೆ ಕಳೆದ 1 ತಿಂಗಳಿನಿಂದ ಸಿಕ್ಕಾಪಟ್ಟೆ ದುಡ್ಡನ್ನು ಖರ್ಚು ಮಾಡಿದ್ದಾರೆ. ದುಡಿದು ಪಡೆದು ಸೇವಿಂಗ್ ಮಾಡಿದಂಥ ಅಷ್ಟು ದುಡ್ಡುಗಳು ಕೂಡ ಖಾಲಿಯಾಗಿದೆ. ಸೊ ದಟ್ ಈಗ ಅಂತಿಮವಾಗಿ ಇವರಿಗೆ ಇದ್ದಂಥ ಒಂದೇ ಒಂದು ಆಪ್ಷನ್ಸ್ ಏನಂತ ಹೇಳಿದ್ರೆ ಸಹಾಯವನ್ನು ಕೇಳೋದು. ಸೊ ದಟ್ಟು ಈ ಪಾರ್ವದಾನ ಮತ್ತು ಈ ವಧು ಸೀರಿಯಲ್ನಲ್ಲಿ ನಟಿಸಿದಂತಹ ಕಲಾವಿದರೆ ಇವರಿಗೆ ಹಣ ಸಂಗ್ರಹಿಸುವಂಥ ಕೆಲಸವನ್ನು ಶುರು ಮಾಡ್ತಾರೆ. ಅದರಲ್ಲೂ ಕೂಡ ವಧು ಸೀರಿಯಲ್ಲು ಮತ್ತು ಪಾರು ಧಾರಾವಾಹಿಯ ಕೆಲವು ಕಲಾವಿದರು ಈ ಬಗ್ಗೆ ಸ್ಟೋರಿಯನ್ನು ಹಂಚಿಕೊಳ್ತಾರೆ. ಯಾರೆಲ್ಲ ಸ್ಟೋರಿಯನ್ನು ಹಂಚಿಕೊಳ್ತಾರೋ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗುತ್ತೆ. ಜೊತೆಗೆ ತಕ್ಷಣಕ್ಕೆ ಹಣ ಬಂದು ಬೀಳೋದಕ್ಕೆ ಶುರುವಾಗುತ್ತೆ. 50, 100, 500, 1000 ಈ ರೀತಿ ಕೈಲಾದಷ್ಟು ಸಹಾಯವನ್ನು ಮಾಡ್ತಾರೆ. ಇನ್ನು ನಟರಿಗೂ ಕೂಡ ಅಂದರೆ ದೊಡ್ಡ ದೊಡ್ಡ ನಟರಿಗೂ ಕೂಡ ಮನವಿಯನ್ನು ಸಲ್ಲಿಸಲಾಗಿದೆ. ಅವ್ರಿಗೂ ಕೂಡ ಈ ಸಂದೇಶ ರವಾನಿಸಲಾಗಿದೆ. ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಸಹಾಯವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಸೊ ದಟ್ಟು ಒಂದು ಖುಷಿಯ ಮತ್ತು ನೆಮ್ಮದಿಯ ವಿಚಾರ ಏನು ಅಂತ ಹೇಳಿದ್ರೆ ಅವರ ಟ್ರಾನ್ಸಾಕ್ಷನ್ಸ್ ಹೆವಿ ಆಗಿದೆ ಅನ್ನೋ ಲೆವೆಲ್ಗೆ ಇವರಿಗೆ ಅಮೌಂಟ್ ಬಂದಿದೆ ಅನ್ನುವಂಥದ್ದು. ಅಲ್ಲಿಗೆ ಈಗ ಆಲ್ಟರ್ನೇಟಿವ್ ಯಾವುದಾದ್ರೂ ಒಂದು ಮಾರ್ಗವನ್ನು ಹುಡುಕಿ ಬ್ಯಾಂಕ್ನವ್ರಿಗೆ ಮನವಿಯನ್ನು ಸಲ್ಲಿಸಿ ಈಗ ಆ ಹಣವನ್ನು ರಿಲೀಸ್ ಮಾಡಿಕೊಂಡು ಈ ಹಾಸ್ಪಿಟ್ಲಿಗೆ ಕಟ್ಟುವಂಥ ಕೆಲಸ ಆಗಬೇಕಾಗಿದೆ. ಈಗ ಕಾಯಿಲೆ ವಿಚಾರಕ್ಕೆ ಬಂದರೆ ನಾನು ಈಗಾಗಲೇ ಹೇಳಿದಂತೆ ಶ್ರೀಧರ್ ಅವ್ರಿಗೆ ಬ್ಲಡ್ ಇನ್ಫೆಕ್ಷನ್ಸ್ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಬ್ಲಡ್ ಇನ್ಫೆಕ್ಷನ್ಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಆಫ್ಟರ್ ಕೋವಿಡ್ ಇದು ಸ್ವಲ್ಪ ಕೇಸ್ಗಳು ಜಾಸ್ತಿ ಆಗಿದೆ ಅನ್ನೋಂಥ ಮಾಹಿತಿ. ಜೊತೆಗೆ ಹಾರ್ಟ್ ಅಟ್ಯಾಕ್ಸ್ ರೇಟ್ಸ್ಗಳು ಕೂಡ ಹೆಚ್ಚಾಗ್ತಿದ್ದಾವೆ. ಕಾರಣ ನಾವು ರಕ್ತವನ್ನು ಪ್ಯೂರಿಫೈ ಮಾಡೋದಕ್ಕೆ ಏನು ಬೇಕೋ ಅದನ್ನು ಮಾಡೋದಿಲ್ಲ ಒಂದು. ಎರಡನೇದು ನಮ್ಮ ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಗಮನವನ್ನು ವಹಿಸೋದಿಲ್ಲ. ಎಕ್ಸಸೈಸು, ವಾಕಿಂಗು ಈ ರೀತಿ ಯಾವುದರ ಬಗ್ಗೆ ಕೂಡ ಹೆಚ್ಚು ಗಮನವನ್ನು ವಹಿಸೋದಿಲ್ಲ. ಫುಡ್ಡು ಇದ್ರ ಬಗ್ಗೆನೂ ಕೂಡ ಹೆಚ್ಚು ಆಸಕ್ತಿಯನ್ನು ಇಟ್ಕೊಳ್ತೀವಿ. ಅದರ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸೋದು ಕಡಿಮೆ ಆಗುತ್ತೆ. ಇದರಲ್ಲೂ ಕೂಡ ಈ ಸೀರಿಯಲ್ ಇಂಡಸ್ಟ್ರಿಯವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಶೂಟಿಂಗು ಕೆಲವೊಂದು ಸಲ ಬ್ಯಾಲೆನ್ಸ್ ಆಗಲ್ಲ. ಅಂದರೆ ಇವತ್ತು 10 ಗಂಟೆವರೆಗೆ ಇದ್ದರೆ ಶೂಟಿಂಗು ನಾಳೆ 12 ಗಂಟೆ 1 ಗಂಟೆ ರಾತ್ರಿವರೆಗೂ ಕೂಡ ಶೂಟಿಂಗ್ ಇರ್ತದೆ. ಕೆಲವು ದಿನ 6 ಗಂಟೆ 7 ಗಂಟೆಗೆ ಮುಗಿದು ಬಿಡುತ್ತೆ. ಈ ರೀತಿಯಾದಂಥ ಇಂಬ್ಯಾಲೆನ್ಸ್ ಆದಂಥ ಶೆಡ್ಯೂಲ್ಸ್ಗಳು ಇದೆಲ್ಲದರಿಂದ ಟೆನ್ಷನ್ಸ್ ಕೂಡ ಹೆಚ್ಚಾಗುವಂಥದ್ದು. ಇದರ ಪರಿಣಾಮ ಏನಾಗುತ್ತೆ ಕೊನೆಯದಾಗಿ ಒಂದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರೋದಕ್ಕೆ ಶುರು ಮಾಡುತ್ತೆ. ಆಮೇಲೆ ಈ ಕೆಲವು ಕಡೆ ಏನಾಗುತ್ತೆ ಬೇರೆ ಬೇರೆ ಸೊಳ್ಳೆಗಳು ಕಚ್ಚೋದಿರ್ಬೋದು ಅಥವಾ ಬೇರೆ ಏನಾದರೂ ಇನ್ಫೆಕ್ಷನ್ಸ್ಗಳಾಗೋದಿರ್ಬೋದು. ಇದರಿಂದ ಒಂದೊಂದೇ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಇನ್ಫೆಕ್ಷನ್ಸ್ಗಳು ಕೂಡ ಆಗುತ್ತೆ. ಬೇರೆ ಬೇರೆ ಇನ್ಫೆಕ್ಷನ್ಸ್ಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ದುರಂತಗಳು ಸಂಭವಿಸುತ್ತೆ ಅನ್ನೋದು ಸತ್ಯ. ವಾಟೆವರ್ ಒಂದಂತೂ ಕ್ಲಿಯರಲ್ಲಿ ಇಲ್ಲಿ ಗೊತ್ತಾಗ್ತಿದೆ, ನಟ ಶ್ರೀಧರ್ ಅವರಿಗೆ ತುಂಬ ಆರೋಗ್ಯ ಹದಗೆಟ್ಟಿದೆ. ಅಂದರೆ ಅವರ ಜೀವನದ ಬಹುತೇಕ 80% ಆರೋಗ್ಯ ಹಾಳಾಗಿ ಹೋಗಿದೆ ಅನ್ನೋದು ಗೊತ್ತಾಗ್ತಿದೆ. ಅಷ್ಟರ ಮಟ್ಟಿಗೆ ಅವರು ಬಳಲ್ತಿದ್ದಾರೆ ಆಸ್ಪತ್ರೆಯಲ್ಲಿ ಅನ್ನೋದು ಗೊತ್ತಾಗ್ತಿದೆ. ಇಲ್ಲಿವರೆಗೆ ಅಂದರೆ ಕೂರಕ್ಕೆ ಕೂಡ ಆಗ್ತಿಲ್ಲ ಅಂತೆ, ನಿಲ್ಲಕ್ಕೆ ನಡೆಯೋಕ್ಕೆ ಏನಕ್ಕೂ ಕೂಡ ಆಗ್ತಿಲ್ಲ. ಆ ಪ್ರಮಾಣದಲ್ಲಿ ಚೇಂಜಸ್ ಸಡನ್ ಆಗಿ ಕಾಣಿಸ್ತಿದೆ. ಆದರೆ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ ಸ್ನೇಹಿತರೆ, ಇಲ್ಲಿ ಶ್ರೀಧರ್ ಗುಣಮುಖ ಆಗಬಹುದು, ಆಗೋದೇ ಇಲ್ಲ ಅಂತೇನಲ್ಲ. ಆದರೆ ಅವರಿಗೆ ಸರಿಯಾದಂಥ ಚಿಕಿತ್ಸೆ ಮತ್ತು ಸರಿಯಾದಂತಹ ಈ ಔಷಧಿ ಉಪಚಾರಗಳು ಆಗಬೇಕಾಗಿದೆ ಅನ್ನೋದು ಈಗ ಗಮನಿಸಬೇಕಾಗಿರುವಂಥ ಅಂಶ. ಒಂದು, ಈಗ ವಧು ಮತ್ತು ಪಾರು ಸೀರಿಯಲ್ನಲ್ಲಿ ತುಂಬ ಪಾಪ್ಯುಲರ್ ಆಗಿದ್ದಂಥ ನಟನಿಗೆ ಈ ಪರಿಸ್ಥಿತಿ ಬಂದಿದೆ ಅಂದರೂ ಯಾರಾದರೂ ಕೂಡ ಸಹಾಯವನ್ನು ಮಾಡ್ತಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಜೊತೆಗೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥ ಶ್ರೀಧರ್ ಈಗಿನ ಪರಿಸ್ಥಿತಿ ನೋಡಿದ್ರೆ ಮರುಕವೂ ಕೂಡ ಬರುತ್ತೆ. ಹೀಗಿರುವಾಗ ಚಿಕ್ಕ ಕಾರಣದಿಂದ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆದಂತಹ ನಟ ಇವತ್ತು ಈ ರೀತಿ ಬಳಲ್ತಾ ಇರೋದು ಮಾತ್ರ ಅತ್ಯಂತ ಶೋಚನೀಯ ಅಂತಲೇ ಹೇಳ್ಬೋದು. ವಾಟೆವರ್ ಸ್ನೇಹಿತರೆ, ನಟ ಶ್ರೀಧರ್ ಬಹುಬೇಗ ಆರೋಗ್ಯವಾಗಲಿ, ಬಹುಬೇಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿ, ಅವರ ಆರ್ಥಿಕ ಸಮಸ್ಯೆಗೆ ಮುಕ್ತಿ ಸಿಗಲಿ ಅನ್ನೋದು ನಮ್ಮ ಆಶಯ ಕೂಡ. ಮತ್ತು ಈ ಆರೋಗ್ಯದ ಬಗ್ಗೆ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಅನ್ನೋದು ಕೂಡ ನಮ್ಮ ಮನವಿ. ಚಿಕ್ಕದಾಗಿ ಏನಾದರೂ ಆಯಿತು ಈ ರೀತಿ ಆಗ್ತಿದೆ ಅನ್ನೋದು ಗೊತ್ತಾದರೂ ಕೂಡ ತುಂಬ ಎಚ್ಚರಿಕೆಯನ್ನು ವಹಿಸಲಿ ಅನ್ನೋದು ನಮ್ಮ ಮನವಿ. ನಿಮಗೇನಿಸುತ್ತೆ ಸ್ನೇಹಿತರೆ? ನಿಮ್ಮ ಹಾರೈಕೆ ಏನು ಮತ್ತು ನಿಮ್ಮ ಆಲೋಚನೆ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್